ಐ ಆಮ್ ವೆರಿ ಕ್ಲಿಯರ್, ಏನು ಡ್ಯಾಮೇಜ್ ಅಲ್ಲಿ ಆಗಲ್ಲ. ಬಹಳ ಬಹಳ ವೆರಿ ಕ್ಲಿಯರ್ ಆಗಿ ಇನ್ನು ಇನ್ಕ್ರೀಸ್ಡ್ ಮಾರ್ಜಿನ್ ನಲ್ಲಿ ರಾಘವೇಂದ್ರ ಸಾಹೇಬರು ಗೆದ್ಕೊಂಡು ಬರ್ತಾರೆ. ಬಿಜೆಪಿ ಕುಟುಂಬ ರಾಜಕಾರಣ ಜಾಸ್ತಿ ಆಗಿದೆ, ಇನ್ನೊಂದು ನಂಗೆ ಅನ್ಯಾಯ ಆಗಿದೆ, ಸೊ ಅವ್ರಿಗೆ ಅನ್ಯಾಯ ಆಗಿರೋದು ನಿಜ ಸರ್? ಅನ್ಯಾಯ ಆಗಿತ್ತು ನೋಡಿ ಸರ್. ಎಲ್ಲ ನಾನು ಎಲೆಕ್ಷನ್ ಬಂದು 19th ಮುಗಿಸಿದ್ದೀನಿ. 7 ಗಂಟೆ ಲಾಕ್ ಆದ ತಕ್ಷಣ ಬ್ಯಾಗ್ ತಗೊಂಡು ಪಾಲಕ್ಕಾಡಿಗೆ ಬೆಳಗ್ಗೆ ರಿಪೋರ್ಟ್ ಮಾಡಿದ್ದೀನಿ. ಅಲ್ಲಿಂದ ಕೆಲಸ ಮಾಡ್ಕೊಂಡು ಮಾಡ್ತೀನಿ. ಈ ಪಾರ್ಟಿದಲ್ಲಿ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತೀವಿ. ಇದರಲ್ಲಿ ಫ್ಯಾಮಿಲಿಯೋ ನಮಗೆ ನಾವು ಬಹಳ ತಮಿಳುನಾಡಲ್ಲಿ ಹಾರ್ಡ್ ಕ್ಯಾಂಪೈನ್ 22 ದಿವಸ ಡೈಲಿ ಬಿಸಿಲಲ್ಲಿ 18 ಗಂಟೆ. ಬಟ್ ನಾನು ಪಾರ್ಟಿಗೆಲ್ಲ ಫ್ಯಾನ್ ಆಗೋರು 2 ದಿವಸ ರೆಸ್ಟ್ ಕೊಟ್ಟಿದ್ದೀರ, ಆಮೇಲೆ ಕರ್ನಾಟಕ ಹೋಗ್ತೀವಿ, ಅಲ್ಲ ಕೇರಳ ಹೋಗ್ತೀವಿ. ಪಾರ್ಟಿ ಆರ್ಡರ್ ಮಾಡಿದ ತಕ್ಷಣ ಬ್ಯಾಗ್ ತಗೊಂಡು ನೆಕ್ಸ್ಟ್ ಊರಿಗೆ ಹೋಗಿ. ನಮ್ಮ ಪಾರ್ಟಿದಲ್ಲಿ ವಿ ಆಲ್ವೇಸ್ ಡೂ ಲೈಕ್ ದಟ್. ಇದರಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರ್ತದೆ ಯಾರೋ ಒಬ್ಬರಿಗೂ. ಸೊ ಈಶ್ವರಪ್ಪ ಸಾಹೇಬರು, ನಾನು ಈಗ ಫಸ್ಟೇ ಹೇಳಿದ್ದೀನಿ ಸರ್, ಆ ತರ ನಾವು ನೋಡುವಾಗ ಪಾರ್ಟಿದಲ್ಲಿ ಇಟ್ಸ್ ಎ ಲಾರ್ಜರ್ ಫ್ಯಾಮಿಲಿ. ಅಡ್ಜಸ್ಟ್ಮೆಂಟ್ ಆಗಿ ಆಗ್ತದೆ. ಒಂದು ಎಲೆಕ್ಷನ್ ನಲ್ಲಿ ಒಬ್ಬರ ಮೇಲೆ ಹೋಗ್ತಾರೆ, ಇನ್ನೊಬ್ರು ಕೆಳಗಡೆ ಬರ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಇದು ಬ್ಯಾಲೆನ್ಸ್ ಆಗ್ತದೆ. ಬಟ್ ಈ ಎಲೆಕ್ಷನ್ ನಲ್ಲಿ ಇದು ಮೋದಿಜಿ ಎಲೆಕ್ಷನ್, ಇದು ಬಂದು ಲೋಕಲ್ ಎಲೆಕ್ಷನ್ ಇಲ್ಲ ಸರ್. ಲೋಕಲ್ ಎಲೆಕ್ಷನ್ ಅದು ಬೇರೆ ಮಾತು. ಇಲ್ಲ ಇಲ್ಲಿರುವ ಶಿವಮೊಗ್ಗ ಮುನ್ಸಿಪಲ್ ಎಲೆಕ್ಷನ್, ಕಾರ್ಪೊರೇಷನ್ ಎಲೆಕ್ಷನ್ ಅದು ಬೇರೆ ಮಾತು. ಇದು ಮೋದಿಜಿ ಎಲೆಕ್ಷನ್. ಎವ್ರಿ ವೋಟ್ ಶುಡ್ ಗೋ ಟು ಮೋದಿಜಿ. ಇದೇ ಮೋದಿಜಿ ಅವರು, ನಿಮಗೆ ಜ್ಞಾಪಕ ಇರ್ತದೆ, ಈಶ್ವರಪ್ಪ ಸಾಹೇಬ್ರಿಗೆ ಫೋನ್ ನಲ್ಲಿ ಮಾತಾಡಿದ್ರು. ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಮೋದಿಜಿ ಫೋನ್ ಮಾಡಿದ್ರು ನನಗೆ ಜ್ಞಾಪಕ ಇದೆ. ಅವಾಗ ಕರ್ನಾಟಕ ನಾವೆಲ್ಲ ಕೆಲಸ ಮಾಡುವಾಗ ಅಸೆಂಬ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಮೋದಿಜಿ ಎಷ್ಟು ಜನಕ್ಕೆ ಫೋನ್ ಮಾಡ್ತಾರೆ ಸರ್? ಈಶ್ವರಪ್ಪ ಸಾಹೇಬ್ರಿಗೂ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಮಾತಾಡಿದ್ರು. ಕಾರಣ ಅಷ್ಟು ಒಂದು ದೊಡ್ಡ ಗೌರವ ಎಲ್ಲರ ಮೇಲೆ ಇದೆ. ಸೊ ಇದು ಬಹಳ ಅನ್ಫಾರ್ಚುನೇಟ್ ಶಿವಮೊಗ್ಗದಲ್ಲಿ. ಅದೇ ರೀತಿಯಲ್ಲಿ ವೋಟರ್ಸ್ ಬಹಳ ಕ್ಲಿಯರ್ ಇದ್ದಾರೆ, ಕ್ಯಾಡರ್ಸ್ ಬಹಳ ಕ್ಲಿಯರ್ ಇದ್ದಾರೆ. ನಾವು ನಮ್ಮ ಓಟು ಮೋದಿಜಿ ಅವ್ರಿಗೂ ಸಮರ್ಪಣೆ ಮಾಡಬೇಕು, ರಾಘವೇಂದ್ರ ಅವ್ರಿಗೆ ವೋಟ್ ಮಾಡಬೇಕು, ಬಿಜೆಪಿ ಗೆಲ್ಬೇಕು. ಇಲ್ಲಿ ಬಿಜೆಪಿ ಪುತ್ತೂರದಲ್ಲಿ ಏನಾಯ್ತು ಆ ತರ ಆಗಬಾರ್ದು. ಇಲ್ಲಿರುವ ಎಲ್ಲರೂ ಕೂಡ ಮಲೆನಾಡಿನಲ್ಲಿ ಬಹಳ ಕ್ಲಿಯರ್ ಇದ್ದಾರೆ ಸರ್. ತುಂಬಾ ಆಯ್ತು ಸರ್. ಅದಕ್ಕೆ ಕಾರಣ ಏನ್ ಸರ್? ಲೀಡರ್ಶಿಪ್ ಕ್ಲಿಯರ್ ಇಲ್ಲ ಸರ್. ಸಿಎಂ ಕೈನಲ್ಲಿ ಲೀಡರ್ಶಿಪ್ ಇರಬೇಕು, ಬಟ್ ಇಲ್ಲಿ ಆ ತರ ಇಲ್ಲ ಸರ್. ಕನ್ಫ್ಯೂಸ್ಡ್ ಡೈರೆಕ್ಷನ್. ಪರಮೇಶ್ವರ ಸಾಹೇಬ್ರು ಒಂದು ಕಡೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಕಡೆ, ಸಿದ್ದರಾಮಯ್ಯ ಸಾಹೇಬ್ರು ಒಂದು ಕಡೆ. ಸೊ ಇಶ್ಯೂ ಆದ ಮೇಲೆ ನೋಡಿ ಸರ್, ಇಶ್ಯೂ ಆಯ್ತು, ಇಶ್ಯೂ ಆದ ಮೇಲೆ ನೋಡಿ ಎನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋಮ್ ಮಿನಿಸ್ಟರ್ ಅವರು. ಆಮೇಲೆ ಅಲ್ಲಿರುವ ಕಾಂಗ್ರೆಸ್ ಲೀಡರ್ಸ್ ವಿಕ್ಟಿಮ್ಗೆ ಶೇಮಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಇದು ಅದನ್ನು. ಆಮೇಲೆ ಒಂದು 2 ದಿವಸ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಅವರೇ ಬೀದಿಗೆ ಬಂದು ಮಾತಾಡುವ ತರ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ರಾಮೇಶ್ವರನ್ ಕೆಫೆ ಬ್ಲಾಸ್ಟ್ ಅದು ನಾವು ನೋಡಿದೀವಿ, ಇದೆಲ್ಲ ಕಂಟಿನ್ಯೂಸ್ಲಿ ನೋಡ್ತಾ ಇದೀವಿ ಸರ್. ಆಮೇಲೆ ಕೊಡಗುದಲ್ಲಿ ಒಂದು ದೊಡ್ಡ ಘಟನೆ ಆಯ್ತು. ಇದೆಲ್ಲ ಕೂಡ ತಮಿಳುನಾಡಿನಲ್ಲಿ ಸುದ್ದಿ ಮಾಡುವ ಇಶ್ಯೂಸ್. 3 ಕೂಡ ಕರ್ನಾಟಕ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯದಲ್ಲಿ ಸುದ್ದಿ ಮಾಡುವ ಇಶ್ಯೂಸ್ ನಾನು ರೀಕಾಲ್ ಮಾಡ್ತಾ ಇದ್ದೀನಿ ಸರ್. ನಮ್ಮ ನೇಹಾ ಹಿರಮತ್ ಅವರು ಅನ್ಫಾರ್ಚುನೇಟ್ ಅವರು ಡೆತ್, ಕೊಡಗು ಇಶ್ಯೂ, ಆಮೇಲೆ ನಮ್ಮ ರಾಮೇಶ್ವರನ್ ಕೆಫೆ ಎಲ್ಲ ಲಾಸ್ಟ್ 3-4 ಮಂತ್ಸ್ ನಲ್ಲಿ ಆಗಿರುವ ಘಟನೆ. ಸೊ ಜನ ಇದೆಲ್ಲ ನೋಡ್ತಾರೆ. ಬೆಂಗಳೂರು ತರ ಒಂದು ಸಿಟಿದಲ್ಲಿ ಒಂದು ಬ್ಲಾಸ್ಟ್ ಆಯ್ತನಾ ಸರ್, ಇಟ್ ವಿಲ್ ಟೇಕ್ ಬ್ಯಾಂಗ್ಳೂರ್ ಬೈ 2-3 years. ಇನ್ವೆಸ್ಟರ್ಸ್ ಅಷ್ಟು ಜನ ಬೆಂಗಳೂರು ಬರ್ತಾ ಇದ್ದಾರೆ. ದೇ ಪುಟ್ ಲಾಟ್ ಆಫ್ ಮನಿ. ಇದೊಂದು ಇಂಟರ್ನ್ಯಾಷನಲ್ ಸಿಟಿ. ಬೆಂಗಳೂರು ಇಸ್ ನೋ ಮೋರ್ ಕರ್ನಾಟಕದಲ್ಲಿರುವ ಸಿಟಿ ಇಲ್ಲ, ಇದೊಂದು ಇಂಟರ್ನ್ಯಾಷನಲ್ ಸಿಟಿ. ವರ್ಲ್ಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿ ಬ್ಯಾಂಗ್ಳೂರ್. ಎಲ್ಲ ಬ್ಯಾಂಗ್ಳೂರ್ ಸೂಕ್ಷ್ಮವಾಗಿ ನೋಡ್ತಾರೆ. ಸೊ ಟ್ಯಾಂಕರ್ ಲಾರಿದಲ್ಲಿ ನೀರು, ಇದೆಲ್ಲ ಜನ ನೋಡ್ತಾರೆ. ಲಾ ಅಂಡ್ ಆರ್ಡರ್, ಟೆರರ್ ಅಟ್ಯಾಕ್ಸ್, ಇದೆಲ್ಲ ಬೆಂಗಳೂರು ಗ್ರೋತೆ ಬಂದು ಸ್ಟಂಟ್ ಆಗ್ತದೆ ಸರ್, ಕರ್ನಾಟಕ ಗ್ರೋತ್ ಸ್ಟಂಟ್ ಆಗ್ತದೆ. ಸೊ ಲಾ ಅಂಡ್ ಆರ್ಡರ್ ಪ್ರಕಾರ ಈ ಎಲೆಕ್ಷನ್ ನಲ್ಲಿ ಕರ್ನಾಟಕ ವೋಟರ್ಸ್ ಅವರು ಕಾಂಗ್ರೆಸ್ಗೂ 100% ಬ್ಯಾಡ್ ಮ್ಯಾನೇಜ್ಮೆಂಟ್ ಆಫ್ ಲಾ ಅಂಡ್ ಆರ್ಡರ್ ಹ್ಯಾಂಡ್ಲಿಂಗ್ ಅದು ವೋಟ್ ನಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಇಲ್ಲ, ತಮ್ಮ ಇಂಪ್ರೆಷನ್ ಸರ್ ಅದು. ತಾವು ಯಾಕೆ ಆತರ? ದಟ್ ಇಸ್ ಯುವರ್ ಇಂಪ್ರೆಷನ್ ಸರ್. ತಾವು ನೋಡಿ, ಪಾರ್ಟಿ ವಿತ್ 303 MPs ಪಾರ್ಲಿಮೆಂಟ್ ನಲ್ಲಿ, ಪಾರ್ಟಿ ವಿಚ್ ಇಸ್ ಇನ್ 18 states. ನಮಗೆ ಸ್ವಲ್ಪ ಬ್ರೀಫ್ ಆಗಿದೆ ಹೇಳ್ತೀನಿ ಸರ್. ಸೊ ಬಿಜೆಪಿ ನಮ್ಮ ಪಕ್ಷಕ್ಕೂ ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಬಂದಿರುವ ಅಮೌಂಟ್ ಇಸ್ 44%. ರಿಮೈನಿಂಗ್ 56% ಅಪೋಸಿಷನ್ ಪಾರ್ಟಿಗೆ ಹೋಗುತ್ತೆ. ಸೊ ಇದರಲ್ಲಿ ನಾನು ಅದೇ ಆರ್ಗ್ಯುಮೆಂಟ್ ಟ್ವಿಸ್ಟ್ ಮಾಡಿ ಹೇಳ್ಬೋದಲ್ವಾ? ಇಲ್ಲ, ಇದೇ ಆರ್ಗ್ಯುಮೆಂಟ್ ನಾನು ಟ್ವಿಸ್ಟ್ ಮಾಡಿ ಹೇಳ್ಬೋದಲ್ವಾ? ಒಂದು ರೂಲಿಂಗ್ ಪಕ್ಷ ಬಿಜೆಪಿ 18 states ಪವರ್ ನಲ್ಲಿ ಇದೆ, 10 ವರ್ಷ ರೂಲಿಂಗ್ ನಲ್ಲಿ ಇದೆ, which has got only 44%, opposition party 56%. 2004 to 14 ಕಾಂಗ್ರೆಸ್ ಪಕ್ಷ ಪವರ್ ದಲ್ಲಿ ಇರುವಾಗ ಕೂಡ 70% ಕಾರ್ಪೊರೇಟ್ ಡೊನೇಷನ್ ಬಿಜೆಪಿಗೆ ಬಂತು. ಕಾಂಗ್ರೆಸ್ ಇನ್ ಪವರ್, ಬಿಜೆಪಿ ಇನ್ ಅಪೋಸಿಷನ್. 70% ಕಾಂಗ್ರೆಸ್ ಡೊನೇಷನ್ ತಾವು ಫ್ಯಾಕ್ಟ್ ಚೆಕ್ ಮಾಡಬಹುದು. ಇಟ್ ಕೇಮ್ ಟು ಬಿಜೆಪಿ. ತಮಿಳುನಾಡಿನಲ್ಲಿ ಒಂದು ವಿಪರೀತ ಪರಿಸ್ಥಿತಿ ಇದೆ. ಮಮತಾ ಬ್ಯಾನರ್ಜಿ ಅವರು ಒಂದು ಸ್ಟೇಟ್ ನಲ್ಲಿ ಇಂಡಿಯಾ ಅಲಯನ್ಸ್ ನಲ್ಲಿ ಇದ್ದಾರೆ. ಅವ್ರಿಗೆ ಬಾಂಡ್ ಎಷ್ಟು ಹೋಗಿತ್ತು? ಆಲ್ಮೋಸ್ಟ್ 13-14-15% ಒಂದು ಸ್ಟೇಟ್ ನಲ್ಲಿ ಇರುವ ಮಮತಾ ಬ್ಯಾನರ್ಜಿ ಅವರು. ಅದಕ್ಕೆ ಇಲ್ಲ ಸರ್, ಇಂಡಿವಿಜುವಲ್ ಹೋಗ್ತಾ ಇಲ್ಲ ನಾನು ಇಲ್ಲ ಸರ್, ಈ ಪಾಯಿಂಟ್ ನಾನು ಏನ್ ಹೇಳ್ತಾ ಇದ್ದೀನಿ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ಬಿಜೆಪಿ ಅವರೆಲ್ಲ ಕಾರ್ನರ್ ಮಾಡಿಬಿಟ್ಟಿದ್ದಾರೆ. 99% ಬಿಜೆಪಿ ಇಲ್ಲ, ಅದು ಇಲ್ಲ. ನಿಮ್ಮಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಓನ್ಲಿ 44%
ಅಪೋಸಿಷನ್ ಪಾರ್ಟಿ ಕೈನಲ್ಲಿ 56%. ನಂಬರ್ 1. ನಂಬರ್ 2, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಸ್ಟಾಲಿನ್ ಅವರು ಇರ್ಬೋದು, ತಾವು ಅದು ನೋಡಿ ಸರ್, ಅವ್ರಿಗೂ ನೋಡಿ ಡಿಸ್ಪ್ರಪೋರ್ಷನೇಟ್. ಬಿಜೆಪಿ ನೀವು ಒಂದು ಸ್ಟೇಟ್ ಲೆಕ್ಕ ಮಾಡುವಾಗ ನಾವು ಎಷ್ಟು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಜನ ಕೊಟ್ಟಿದ್ದಾರೋ ಇಂಟು 3 times 5 times ಮಮತಾ ಬ್ಯಾನರ್ಜಿ ಅವರಿಗೂ ಸ್ಟಾಲಿನ್ ಅವರು ಕೊಟ್ಟಿದ್ದಾರೆ. ಇಂಡಿಯಾ ಅಲಯನ್ಸ್ ನಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಯಾರಿಬ್ರು ಮಾತಾಡ್ತಾ ಇಲ್ಲ. 3ನೇದು, ಇವತ್ತು ಅಪೋಸಿಷನ್ ಪಾರ್ಟಿ ಒಂದು ಬೆಟರ್ ಲಾಜಿಕ್ ಕೊಡ್ಲಿ, ಎಲ್ಲ ಎಲೆಕ್ಟ್ರಲ್ ಬಾಂಡ್ ಬೇಡ, ಸರಿ ಬೇರೆ ಏನ್ ಮಾಡೋಣ. ಅದೇ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. 2018 ನಲ್ಲಿ ಅರುಣ್ ಜೇಟ್ಲಿ ಸಾಹೇಬರು ಹೇಳಿದ್ರು, ಪೊಲಿಟಿಕಲ್ ಪಾರ್ಟೀಸ್ ಕ್ಯಾಶ್ ಬಂದು ಬಕೆಟ್ ಆಗಿ ಸೂಟ್ ಕೇಸ್ ನಲ್ಲಿ ತಗೊಳ್ಳೋದು ಬಿಟ್ಟು ಹೊಸ ಮಾಡ್ಲಿಕ್ಕೆ ಹೋಗ್ಬೇಕು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಮಾಡಿ ಎಲೆಕ್ಟ್ರಲ್ ಬಾಂಡ್ ಒಳಗಡೆ ಬಂತು. ನಾವು ಸುಪ್ರೀಂ ಕೋರ್ಟ್ ಒಂದು ವರ್ಡಿಟ್ ಕೊಟ್ಟಿದ್ದಾರೆ, ನಾವೆಲ್ಲ ನಾವು ಒಪ್ಕೊಳ್ಬೇಕು. ಸುಪ್ರೀಂ ಕೋರ್ಟ್ ಇಸ್ ದಿ ಸೂಪರ್ ಕೋರ್ಟ್ ಆಫ್ ಇಂಡಿಯಾ. ಒಪ್ಕೊಂಡಿದ ಮೇಲೆ ವಿ ಹ್ಯಾವ್ ಟು ಫೈಂಡ್ ಅ ವೇ ಟು ಫೈಂಡ್ ಅ ನ್ಯೂ ಮೆಕ್ಯಾನಿಸಮ್. ಇವತ್ತು 2 ಪ್ರಾಬ್ಲಮ್ ಇದೆ. ಒಂದು, ಈಸ್ ದರ್ ಅ ಬೆಟರ್ ಮೆಕ್ಯಾನಿಸಮ್? ಇದಾದ ಮೇಲೆ, ಎಲೆಕ್ಷನ್ ಆದ ಮೇಲೆ, June 4th ಆದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಫಸ್ಟ್ ಪಾರ್ಲಿಮೆಂಟ್ ನಲ್ಲಿ ಪುನಃ ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಮಾಡಿ ಈ ಎಲೆಕ್ಟ್ರಲ್ ಬಾಂಡ್ ಹೊಸದಾಗಿ ಇದು ಮಾಡಬೇಕಾ? ದಟ್ ಇಸ್ ಅನ್ ಆಪ್ಷನ್ ನಂಬರ್ 1. ಆರ್ ಆಪ್ಷನ್ ನಂಬರ್ 2, ಇಲ್ಲ ಕ್ವಿಟ್ ಪ್ರೋಕೋ ಎಲ್ಲಿ ಸರ್ ಇದೆ? ದೇರ್ ಇಸ್ ನೋ ಕ್ವಿಟ್ ಪ್ರೋಕೋ. ಎಲ್ಲಿ ಕ್ವಿಟ್ ಪ್ರೋಕೋ ಇದೆ? ಹೇಳಿ ಸರ್. ಪಬ್ಲಿಕ್ ಆಗಿರೋದು ಎಲೆಕ್ಟ್ರಲ್ ಬಾಂಡ್ಸ್ API ಕೊಟ್ಟಿರೋ ಡಾಕ್ಯುಮೆಂಟ್ಸ್ ನೋಡಿದ್ರೆ ಗೊತ್ತಾಗ್ತದೆ ಯಾರಿಗೆ ರೈಡ್ ಆಗ್ತದೆ. ಆ ನಂತರ ವಿತಿನ್ 1 week 15 days ಅಲ್ಲಿ ಆ ತರ ಎಲ್ಲ ಏನಿಲ್ಲ ಸರ್. ಇದು ಕಾಂಗ್ರೆಸ್ ವಾಟ್ಸ್ಆಪ್ ಯೂನಿವರ್ಸಿಟಿ ತರ ನಾನ್ ಮಾತಾಡಲ್ಲ. ಇಲ್ಲ, ತಾವು ಜರ್ನಲಿಸ್ಟ್ ಎಲ್ಲ ರೈಟ್ಸ್ ಇದೆ, ತಾವು ಕ್ವೆಶ್ಚನ್ ಎಲ್ಲ ರೈಟ್ಸ್ ಇದೆ ಸರ್. ತಾವು ಸ್ಪೆಸಿಫಿಕ್ಲಿ ಒಂದು ಮಾತು ಹೇಳಿ ಸರ್, ಇವರ ಜರ್ನಲಿಸ್ಟ್ ಅಣ್ಣ, ಈ ಡೇಟ್ ನಲ್ಲಿ ನಿಮಗೆ ಎಷ್ಟು ದುಡ್ಡು ಬಂದಿತ್ತು, ಇದಕ್ಕೆ 2 days ಮುಂಚೆ ರೈಡ್ ಆಯ್ತು, ಆ ತರ ನಿಮ್ಮಲ್ಲಿ ಡೇಟಾ ಇದೆ, ನಾನು ಕ್ಲಾರಿಫೈ ಮಾಡ್ತೀನಿ. ಹೇಳಿ, ನಂಗೆ ಗೊತ್ತು, ಫುಲ್ ಡೇಟಾ ನಾನು ಓದಿದ್ದೀನಿ. ಐ ಆಮ್ ಆಲ್ಸೋ ಇಂಟೆಲಿಜೆಂಟ್ ಪರ್ಸನ್. IIM ನಲ್ಲಿ MBA ಓದಿದ್ದೀನಿ, ಫಿನಾನ್ಸ್ ಓದಿದ್ದೀನಿ. ಆ ಡೇಟಾ ಅದೇ ಡೇಟಾ ನಾನು ಕ್ರಂಚ್ ಮಾಡ್ತೀನಿ. ಸೊ ಜರ್ನಲಿಸ್ಟ್ ಆಗಿ ತಾವು ಸರ್ ಈ ಡೇಟ್ ನಲ್ಲಿ ನಿಮಗೆ ಎಷ್ಟು ದುಡ್ಡು ಬಂತು, ಈ ಡೇಟ್ ನಲ್ಲಿ ಇದು ರೈಡ್ ಆಯ್ತು ಅಂತ ತಾವು ಹೇಳಿದೀರ, ಐ ಆಮ್ ಹ್ಯಾಪಿ ಟು ಕ್ಲಾರಿಫೈ. ಬಟ್ ಕಾಂಗ್ರೆಸ್ ಅವರು ಮಾತಾಡೋ ತನಕ ಜನರಲಿ ಇಲ್ಲ ಇದಾಯ್ತು ಅದಾಯ್ತು ನಾನು ಆನ್ಸರ್ ಮಾಡೋದು ತಪ್ಪಾಗ್ತದೆ ಸರ್. ಐ ರೆಸ್ಪೆಕ್ಟ್ ಯು ಆಸ್ ಎ ಜರ್ನಲಿಸ್ಟ್. ಸ್ಪೆಸಿಫಿಕಲಿ ನಾವು ಈ ಪಾಯಿಂಟ್ ಹೇಳುವಾಗ 100% ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಬಟ್ ಜನರಲ್ ಪಾಯಿಂಟ್ಸ್ ನಾನು ಎಲ್ಲಿ ಕೊಡ್ಲಿ ಸರ್? ನಮ್ಮ ಪ್ರಕಾರ ಲಾಟ್ರಿ ಅವರು ಕೊಟ್ಟಿರುವುದು ಮಿಸ್ಟರ್ ಮಾರ್ಟಿನ್ ಅವರು ಫ್ಯೂಚರ್ ಗೇಮಿಂಗ್ ಸೊಲ್ಯೂಷನ್ಸ್. ನಂಬರ್ 1 ಮಮತಾ ಬ್ಯಾನರ್ಜಿ 80%, ನಂಬರ್ 2 MK ಸ್ಟಾಲಿನ್. ಇಬ್ಬರು ಯಾವ ಅಲಯನ್ಸ್ ಅಲ್ಲಿ ಇದ್ದಾರೆ? ನೋ, ಐ ಆಮ್ ಕಾಲಿಂಗ್, ಫ್ಯಾಕ್ಟ್ ಆಗಿ ಹೇಳ್ತೀನಿ. ಲಾಟ್ರಿ ಮಾರ್ಟಿನ್ ಅವರು ಕೊಟ್ಟಿರುವುದು 80% ಮಮತಾ ಬ್ಯಾನರ್ಜಿಗೆ ಬಂದಿರುವ ಎಲೆಕ್ಟ್ರಲ್ ಬಾಂಡ್, ಮಾರ್ಟಿನ್ ಕೊಟ್ಟಿರುವ ಫ್ಯೂಚರ್ ಗೇಮಿಂಗ್ ಸೊಲ್ಯೂಷನ್. 83% ಆಫ್ ಸ್ಟಾಲಿನ್ ತಮಿಳುನಾಡು DMK ಗವರ್ಮೆಂಟ್ ಫ್ಯೂಚರ್ ಗೇಮಿಂಗ್ ಸೊಲ್ಯೂಷನ್ಸ್ ಕೊಟ್ಟಿರುವುದು. ಇದಕ್ಕೆ ತಾವೇನ್ ಬದಲು ಉತ್ತರ ಕೊಡ್ತೀರಾ? ನಾನು ಇಂಡಿಯಾ ಅಲಯನ್ಸ್ಗೆ ಹೇಳ್ತೀನಿ. ಸೊ ಅವ್ರಿಗೊಂದು ಲಾಜಿಕ್, ನಮಗೊಂದು ಲಾಜಿಕ್. ಸೊ ಮಮತಾ ಬ್ಯಾನರ್ಜಿ ಕೈನಲ್ಲಿ ಇಲ್ಲ, ನಾನ್ ನಿಮಗೆ ಹೇಳುವುದು, ಮಮತಾ ಬ್ಯಾನರ್ಜಿ ಅವರು, ಸ್ಟಾಲಿನ್ ಅವರು ಇಂಡಿಯಾ ಅಲಯನ್ಸ್ ಅಲ್ಲಿ ಇರುವ 2 ಪಿಲ್ಲರ್ಸ್. ಅವರಿಬ್ಬರಿಗೂ ಬಂದಿರುವ 83%, 90% ಎಲೆಕ್ಟ್ರಲ್ ಬಾಂಡ್ ಒಂದು ಕಂಪನಿ ಫ್ಯೂಚರ್ ಗೇಮಿಂಗ್ ಸೊಲ್ಯೂಷನ್ಸ್ ಕೊಟ್ಟಿರುವ ಕಂಪನಿ. ಸೊ ಅವರಿಬ್ಬರು ಇಂಡಿಯಾ ಅಲಯನ್ಸ್ ನಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇದರಲ್ಲಿ ಕ್ವಿಟ್ ಪ್ರೋಕೋ ಎಲ್ಲಿ ಇದೆ? ಸೊ ನಮಗೂ ಒಂದು ಕಂಪನಿಗೆ ಎಲ್ಲಿ ಸಂಬಂಧ ಇದೆ? ಸೊ ಅದೇ ಲಾಜಿಕ್ ನಲ್ಲಿ ಹೇಳ್ಬೋದಲ್ವಾ? ಮಮತಾ ಬ್ಯಾನರ್ಜಿಗೆ ಒಂದು ನ್ಯಾಯ, MK ಸ್ಟಾಲಿನ್ಗೆ ಒಂದು ನ್ಯಾಯ, ಬಿಜೆಪಿಗೆ ಒಂದು ನ್ಯಾಯವಾ? ಎಲ್ಲರೂ ಒಂದೇ ಪ್ಲೇಟ್ ನಲ್ಲಿ ಇದೀವಿ. ದೇರ್ ಇಸ್ ಎನಿಥಿಂಗ್ ಯು ಕ್ಯಾನ್ ಆಸ್ಕ್ ಸ್ಪೆಸಿಫಿಕ್ ಕ್ವೆಶ್ಚನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.